ಬನ್ನಿ. ಇದೇನ್ ಹೊಸ ಅಭ್ಯಾಸ ಅನಿಕಾ, ಬಾಗ್ಲು ತಟ್ಬಿಟ್ ಬರೋದು? ಕಾಮಿನಿ ದೇವಿ ಅವ್ರೆ, ನಿಮ್ ಮೊಮ್ಮಗಳು ಅವಳ ಫ್ರೆಂಡ್ಸ್ ನಮ್ ರೂಮ್ ಕಳ್ಸೋವಾಗ ಬಾಗ್ಲು ತಟ್ಟ ಅಭ್ಯಾಸನೇ ಇಲ್ಲ, ಸೀದಾ ನುಗ್ತವೆ. ನೀವು ಬನ್ನಿ. ಅಯ್ಯೋ ಒಂದ್ ನಿಮಿಷ ಬಂದ್ಬಿಟ್ಟೆ. ಸರಿ ಹೋಯ್ತು, ಇರೋದ್ರಲ್ಲೇ ಹರಿದ್ರ ಕೊಂಪೆಗೆ ಬಂದು ಸೇರ್ಕೊಂಡಿದ್ದಾವೆ. ಅಯ್ಯೋ ಇರೋದೇ ಒಂದೇ ಒಂದ್ ಕುರ್ಚಿ, ಕುಂತ್ಕತ್ತೀರಾ? ಇದು ನಾವು ಬೆಳ್ಸೋ ಕುರ್ಚಿ, ನಾವು ಉಪಯೋಗಿಸೋ ಕುರ್ಚಿ ಮ್ಯಾಕೆ ನೀವು ಕುಂತ್ಕೊಳ್ಳಕ್ಕಿಲ್ಲ ಅನ್ಸ್ತೈತೆ ಅಲೂರಾ? ಅವಳಲ್ಲಿ ಅವಳು ಅಂದ್ರ ನಿನ್ನ ಫ್ರೆಂಡು ಕಮಲಿ, ಕರಿಯೋಳ. ಜ್ಯೂಸು ಜ್ಯೂಸ್ ಕುಡಿತೀರಾ? ಅಯ್ಯಯ್ಯೋ ಸಾರಿ ಸಾರಿ, ಕ್ಷಮಿಸಿ. ಜ್ಯೂಸು ಗೀಸು ಟೀ ಕಾಫಿ ಎಲ್ಲ ಹಾಸ್ಲಾಗ್ ಸಿಗೋದು, ಇದು ಪ್ರೀ ಹಾಸ್ಲಲ್ಲೂರಾ, ಸಿಗಕ್ಕಿಲ್ಲ. ಏನ್ ಮಾಡೋದು, ನಾವೇ ಮೊದಲು ಹಾಸ್ಟೆಲ್ಗೆ ಹೋಗಿದ್ವಿ, ಆದ್ರೆ ಅಲ್ಲಿರಂಗಿಲ್ಲ ಅಂತ ಓಡಿಸ್ಬಿಟ್ರು. ಈಗ ನಾವ್ ಅಲ್ಲೇ ಇದ್ದಿದ್ರೆ ನಿಮಗೆ ಕುಡಿಯೋದಕ್ ಜ್ಯೂಸು, ಕುಂತ್ಕೊಳ್ಳಕ್ ಕುರ್ಚಿ, ಮಲಿಕಳಕ್ ಮಂಚ, ತಿನ್ನಕ್ ಕುರುಕ್ ತಿಂಡಿ ಎಲ್ಲ ಸಿಕ್ತಿತ್ತು. ಸೆಕೆ ಆಯ್ತಾಯ್ತಾ? ಆ ಹಾಸ್ಟೆಲ್ನಾಗೆ ಎಸಿನೂ ಆಯ್ತಂತೆ. ಏಯ್, ನಾವ್ ನಿಮ್ಮನ್ನ ಹುಡ್ಕೊಂಡು ಬಂದಿದೀವಿ ಅಂತ ಸಲಿಗೆ ತಗೊಂಡು ಅಧಿಕ ಪ್ರಸಂಗತನ ತೋರಿಸ್ತಿದ್ಯಾ? ನೋಡು ನಿಂಗೆ, ನಾವ್ಯಾರು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನಾವು ನಿಮ್ಮ ರೂಮ್ಗೆ ಕಾಲಿಟ್ಟಿರೋದು ನಿಮ್ಮ ಭಾಗ್ಯ. ನಮ್ಮ ಸ್ಟೇಟಸ್ ಬಗ್ಗೆ ಯೋಚನೆನೋ ಮಾಡದೆ ನಿನ್ನ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ 1000 ಅರ್ಥ ಇರುತ್ತೆ. ಅನಗತ್ಯವಾಗಿ ಸುಮ್ಮನೆ ತೊಂದರೆಗೆ ಸಿಕ್ಕಾಕೋಬೇಡ. ಎಲ್ಲಿ ಅವಳನ್ನ ನೀನೇ ಎಲ್ಲೋ ಬಚ್ಚಿಟ್ಟು ನಮ್ಮೆಲ್ಲರಿಗೂ ಆಟ ಆಡಿಸ್ತಾ ಇದೆಯಾ ಅಂತ ನಮ್ಗೆ ಡೌಟು. ಹಾಗೇನಾದ್ರೂ ಇದ್ರೆ ಅವಳನ್ನ ಬೇಗ ಕರ್ಸು, ನಾವು ಕರ್ಕೊಂಡು ಹೋಗ್ತೀವಿ. ಅರೆ ಸಖತ್ತಾಗಿ ಮಾತಾಡ್ತೀರಾ. ಅಲ್ಲ, ಕಮಲಿಗೋಸ್ಕರ ಹುಡಿಕೊಂಡ್ ಬಂದ್ಬಿಟ್ಟು ಕಾಯ್ದೆ ಇದ್ರೆ ಹೆಂಗೆ? ಆಡ್ ಬಿರ್ನೆ ಕರ್ಸಕ್ ಆಯ್ತೈತಾ? ಉಸಿ ಕೆಳಗ್ ಕುಂತ್ಕೊಳ್ಳಿ, ಮಾತಾಡುಮ್ಮ. ಏಯ್, ಕಮಲಿ ಬೇಕಾಗಿರೋದು ನಿಮ್ಗೆ, ನಿಮ್ಮಿಂದ ನನ್ಗೇನು ಕೆಲಸ ಆಗ್ಬೇಕಾಗಿಲ್ಲ. ಯೋಚನೆ ಮಾಡಿ. ನಿಂಗೆ ನೀ ನಮ್ಮ ತಾಳ್ಮೆನ ತುಂಬಾನೇ ಪರೀಕ್ಷೆ ಮಾಡ್ತಿದ್ಯಾ. ನೋಡು, ಕೊನೆ ಸಲ ಹೇಳ್ತಾ ಇದ್ದೀನಿ, ಕಮ್ಲಿನ ಕರ್ಸು. ಇವಳ ಹತ್ರ ಮಾಮೆ ಮಾತಾಡ್ಲಿ, ಇಂಥ ಚೀಪ್ ಜನಗಳ ಹತ್ರ ನಾನ್ ಮಾತಾಡೋದ? ನೋ ಚಾನ್ಸ್. ಸರೋಜಕ್ಕ, ಸರೋಜಕ್ಕ, ಆಟೋ ತಿಂದ ಕರಿತಾನೆ ಅವ್ನಿ, ಕೇಳಿಸ್ಕೊತಾನೆ ಇಲ್ಲ. ಆ ಸಿಟ್ಟು ಬೇರೆ ಚೆಲ್ಲೋಯ್ತೈತೆ, ಅದ್ರ ಕಡೆಗೂ ಗಮನ ಇಲ್ಲ. ಏನಾಯ್ತು ನಿಂಗೆ? ಏನೂ ಇಲ್ಲ ಸರ್ಸ, ಹಿಂಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಆಟಯ್ಯ ಸರೋಯ್ತು ಬಿಡು. ಇವತ್ತು ನಮ್ಮ ತೋಟಕ್ಕೆ ಔಷಧಿ ಹೊಡೆಯಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ, ಮತ್ತೆ ಪತ್ತೇನೇ ಇಲ್ಲ. ಅದಕ್ಕೆ ನಾನೇ ಕರ್ಕೊಂಡು ಹೋಗಮ್ಮ ಅಂತ ಬಂದೆ. ನಡಿ ಹೋಗುಮ್ಮ. ಸರಿ ಸರ್ಸ, ಸಾನೆ ಹೊತ್ತಿಂದ ನನ್ನ ಕರಿತಾ ಇದ್ಯಾ? ಕ್ಷಮಿಸ್ಬಿಡು, ನನಗೆ ಗೊತ್ತೇ ಆಗಲಿಲ್ಲ. ಆಯ್ತು ಬಿಡು, ಅದಕ್ಕೆ ಯಾಕೆ ಬೇಸರ ಮಾಡ್ಕೋತೀಯಾ? ಬಿರ್ನ ನಡಿ, ಕೆಲಸದವ್ರು ಬೇರೆ ಸಿಗಾಕಿಲ್ಲ. ಅದಕ್ಕೆಯ ಬೀದಿ ಬೀದಿ ಅಲಿತಿದ್ದೆ ಕೆಂಪುನ ಹಿಡ್ಕೊಂಡು ಬಂದು ಕ್ಯಾಮೆ ಮಾಡ್ಲಿ ಅಂತ ಬಿಟ್ಟಿವ್ನಿ.
ಬಿರ್ನೆ ಬಾ. ಸರಿ, ಹಸಿಟ್ಟು ಒಳಗಿಟ್ಟು ಬರ್ತೀನಿ. ಅಮ್ಮಮ್ಮ, ಆ ಫೋಟೋ ನೋಡಿ. ಯಾವ ಫೋಟೋ ಬೇಬಿ? ಆ ಫೋಟೋ ನೋಡಿ. ನಿಂದೇನ್ ಬೇಬಿ? ಫೋಟೋ ನೋಡ್ಯಾ, ಅಲ್ಲಿ ನೋಡ್ಯಾ, ಇಲ್ಲಿ ನೋಡ್ಯಾ ಅಂತ? ಇದೇನು ಫೋಟೋ ಸ್ಟುಡಿಯೋನಾ ಅಥವಾ ಮ್ಯೂಸಿಯಂ? ಮತ್ತು ಈ ಕೊಂಪೆಯಿಂದ ಹೊರಗಡೆ ಹೋಗ್ಬಿಟ್ರೆ ಸಾಕು ಅನ್ನೋಷ್ಟು ಇರಿಟೇಟ್ ಆಗ್ತಿದೆ. ಅಮ್ಮಮ್ಮ, ಏನು? ಐ ಆಮ್ ನಾಟ್ ಜೋಕಿಂಗ್. ಆ ಫೋಟೋ ಅಲ್ಲಿ ಋಷಿ ಸಿಗ್ನೇಚರ್ ಮಾಡಿದಾನೆ. ಅಂದ್ರೆ ಅವನೇ ಫೋಟೋ ಹಿಡಿದು ಗಿಫ್ಟ್ ಮಾಡಿದಾನಮ್ಮಮ್ಮ. ಇಲ್ದಿದ್ರೆ ಆ ಹಳ್ಳಿಯಲ್ಲಿ ಎಷ್ಟು ಜನ ಫೋಟೋ ತೆಗಿಯೋರು ಯಾರಿದ್ದಾರೆ? ಒಂದ್ಸಲ ನೋಡಿ ಅಮ್ಮಮ್ಮ. ಸರೋಜಕ್ಕ, ಕಣ್ಯಾಕೆ ಒದ್ದೆ ಮಾಡ್ಕತೀಯ? ಕಾಸ್ತಾನೆ ಕೆಂಪುಂಗೇಳಿ ಮತ್ತೆ ಹಾಕ್ಸಿದ್ರೆ ಆಯ್ತು ಬಿಡು. ಸರ್ಸ, ನಮ್ ಕಮಲಿ ತೊಂದ್ರೆ ಸಿಗಾಕೊಂಡವಳೆ. ಅವಳಿಗೇನೋ ಅಪಾಯ ಕಾದೈತೆ ಅಂತ ದಿಗ್ಲಾಯ್ತೈತೆ. ಮನೆ ಮರವ, ನನ್ನ ಮಗಳನ್ನ ಕಾಪಾಡವ ತಾಯಿ. ಕಮಲಿ, ನಮ್ ಕಮ್ಲಿಗ ಅಪಾಯನ? ಬಿಡು ಸರೋಜಕ್ಕ, ಮಾರವ್ವ ಯಾವಾಗ್ಲೂ ಅವಳು ಕುಟ ಅವಳೆ, ಅವಳಿಗೇನು ಆಗಕ್ಕಿಲ್ಲ. ಇದು ಬರೀ ಗಾಳಿ ಕಣವ್ವ, ಗಾಳಿಗೆ ಮಾರನೆ ಉಳ್ತವೆ. ಇನ್ ಫೋಟೋ ಬೀಳಕ್ಕಿಲ್ವಾ? ಮನಸ್ ಕೆಡಿಸ್ಕೋಬೇಡ, ಬಾ ಹೋಗುವ. ನೀವೆಲ್ಲ ಯಾಕೆ ಬಂದಿದ್ದೀರಾ ಅಂತ ಹೊಸಿ ಹೇಳ್ತೀರಾ? ಈ ನಿನ್ ಫ್ರೆಂಡ್ ಆಗ್ಲೇ ಹೇಳಿರ್ಬೇಕಲ್ಲ, ಇಲ್ವಾ? ನಿಮ್ಮಿಸ್ಯ ಕಟ್ಕೊಂಡು ನಾ ಏನ್ ಮಾಡ್ಲಿ? ನೀವೇ ಬಾಯ್ಬಿಟ್ಟು ಹೇಳಿ. ನೀನೇನು ಆ ಮನೆ ರಾಜ್ಕುಮಾರಿ ಅನ್ನೋ ಹಾಗೆ ಆ ಅನ್ಪೂರ್ಣ ನಿನ್ನನ್ ಕರ್ಕೊಂಬ ಅಂತ ನಮ್ಮನ್ ಕಳ್ಸಿದಾಳೆ. ನಡಿ. ಈಟಾದ್ರೂ ನಿಮ್ ದೌಲತ್ ಇನ್ನೂ ಇಳ್ದಿಲ್ವಲ್ಲ? ಕಮ್ಲಿ, ಬರಕಿಲ್ಲ ಅಂತ ಹೇಳು. ಇವ್ರು ಹೋಗು ಅಂದಾಗ ಹೋಗಕ್ಕೆ, ಬಾ ಅಂದಾಗ ಬರಕ್ಕೆ ನಮ್ಮನ್ ಏನ್ ಅನ್ಕೊಂಡವ್ರಂತೆ? ನಾನೇನು ತೆಪ್ಪು ಮಾಡಿಲ್ಲ ಅಂತ ಸಾಬೀತ್ ಮಾಡಾಯ್ತು. ಆ ಸಮಾಧಾನ ನನ್ಗೈತೆ. ನೀವು ಬಂದು ಕರಿತಿದ್ದೀರಾ ಅಂತಲ್ಲ, ಅಜ್ಜಿ ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ. ದೌಲತ್ ಇರೋದು ಯಾರಿಗೆ? ನಮ್ಗ ಇಲ್ಲ ಈ ಕೆಸ್ರಿನ್ ಇಲ್ಲ ಇವಳ್ಗ? ಇದು ದೌಲತ್ ಅಲ್ಲ ಮೇ, ಕಮ್ಲಿಗಿರೋ ಸ್ವಾಭಿಮಾನ ಮತ್ತೆ ದೊಡ್ಡವ್ರ ಮ್ಯಾಗ ಅವಳಿಗಿರೋ ಅಭಿಮಾನ. ನಿನ್ನಂತೊಳ್ಗಿದೆಲ್ಲ ಗೊತ್ತಾಗಕ್ಕಿಲ್ಲ ಬಿಡು. ನಿಂಗೆ
ನಿಂದ್ಯಾಕೋ ಅತಿ ಆಯ್ತು. ಓಹೋ, ಧ್ವನಿ ಸ್ಯಾನೆ ಅತಿ ಐತೈತೆ. ಕಮ್ಲಿ, ನೀವು ಹೋಗ್ಬೇಡ ಕಣಮಿ. ಬೇಬಿ ಸ್ವಲ್ಪ ಸುಮ್ಮನೆ ಇರ್ತೀಯೋ? ಕಮ್ಲಿ, ನೀನ್ ನಡಿಯಮ್ಮ. ಕಮ್ಲಿ ಯಾವತ್ತೂ ಒಬ್ಳೆ ಬರಕ್ಕಿಲ್ಲ, ಜೊತೆ ನಾರು ಬರ್ತೈತೆ. ಬನ್ನಿ. ನಡಿ. ಕಾರ್ಯ ಆಗೋಕ್ಕೆ ಕಾಲು ಹಿಡಿಯಕ್ಕೂ ಗೊತ್ತಿರಬೇಕು, ಕಾರ್ಯ ಆದಮೇಲೆ ಕಾಲು ಎಳಿಯೋಕ್ಕೂ ಗೊತ್ತಿರಬೇಕು. ಈಗ ಮಾಡ್ತಾ ಇರೋದು ಅದೇ. ನಡಿಬೇಬಿ. ಏನ್ ಮುಖ ನೋಡ್ತಿದ್ದೀರಾ? ಹತ್ಕೊಳ್ಳಿ. ನೀನೇ ನೋಡ್ತಿರೋದು, ಹತ್ಕೋ. ಹಂಗೆಲ್ಲ ಆಯ್ಕಿಲ್ಲ, ನಮ್ದೇನಿದ್ರು ಕಿಟಕಿ ಪಕ್ಕನೆಯ. ಅಮ್ಮಮ್ಮ, ವಾಟ್ ದ ಹೆಲ್ ಇಸ್ ದಿಸ್? ಇದು ನನ್ ಜಾಗ. ಹೌದಾ? ಹಂಗಾರೆ ನಿಮ್ ಜಾಗ ನೀವೇ ಮಾಡಿಕೊಳ್ಳಿ. ಕಮ್ಲಿ, ಇಳಿಯಮ್ಮೆ, ಹೋಗಮ್ಮ. ಬೇಡ ಬೇಡ ಬೇಬಿ, ನೀನ್ ಯಾಕೆ ಮಕ್ಕಳ ತರ ಹಠ ಮಾಡ್ತಿದ್ಯಾ? ಮನೆ ಎಷ್ಟು ದೂರ ಇದೆ ಹೇಳು? ಕೂತ್ಕೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್. ಆಗಲ್ಲ ಅಮ್ಮಮ್ಮ. ಸರಿ ಬಿಡು, ನಾನೇ ಹಿಂದೆ ಹೋಗ್ತೀನಿ, ನೀನೇ ಮುಂದೆ ಕೂತ್ಕೋ. ಡ್ರೈವರ್, ನಡಿಯಪ್ಪ. ಗಾಡಿ ಓಡ್ಸಕ್ ಬತ್ತಾನೆ. ಸುಮ್ನೆ ಕೂತ್ಕೋ, ನಡಿಯಪ್ಪ. ಪ್ರತಿ ಸಲ ನಾನೇನ್ ಹೆದರ್ಕೊಳ್ಳಲ್ಲ. ನೀ ಬರದ್ದ ನಾ ಆಗ್ಲೇ ನೋಡ್ದೆ. ಓ, ಬರ್ತಾ ಬರ್ತಾ ಅತ್ತಿಗೆಗೆ ದೂರದೃಷ್ಟಿ ಜಾಸ್ತಿ ಆಗ್ತದೆ ಅನ್ಸುತ್ತೆ. ಮನ್ಲಿ ಇದ್ಕೊಂಡೆ ಕಾಲೇಜಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋ ದೂರದೃಷ್ಟಿ. ಓಕೆ ಓಕೆ ಅತ್ತಿಗೆ, ನಾನು ಪಂಚೆ ಮತ್ತೆ ಶರ್ಟ್ ನ ಒಗೆಯೋದಕ್ಕೆ ಹಾಕಿದ್ದೆ. ನೀವೇನಾದ್ರೂ ನಿಮ್ ದೂರದೃಷ್ಟಿಲಿ ಅದನ್ನ ನೋಡಿದ್ರಾ? ಇಲ್ವಲ್ಲ. ಅದ್ ಸರಿ, ಪಂಚೆ ಮತ್ತೆ ಶರ್ಟ್ ಈಗ ಯಾಕೆ? ಆ ಸಂಭ್ರಮಕ್ಕಿನ್ನ ತುಂಬಾ ಸಮಯ ಇದೆಯಲ್ಲ. ಯಪ್ಪ, ನಾಚಿಕೆ ನೋಡು. ಇವತ್ತು ನಿನ್ ಬಾಯಲ್ಲೇ ನಂಗ್ ಕಂಬ್ಲಿ ಅಂದ್ರೆ ಇಷ್ಟ ಅತ್ಗೆ ಅಂತ ಹೇಳಿಸ್ತೀನಿ, ನೋಡ್ತಿರು. ಕಮಾನ್ ಅತ್ತಿಗೆ, ನಿಮ್ಗೆ ಗೊತ್ತಲ್ಲ. ಇಲ್ಲಪ್ಪ, ನಂಗೇನು ಗೊತ್ತಿಲ್ಲ. ಯಾಕೆ ಹೇಳು? ಹೋಗ್ಲಿ ಬಿಡಿ ಅತ್ತಿಗೆ, ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನಾನು ಇನ್ ಯಾರನ್ನ ಕೇಳಲಿ? ರಿಷಿ, ಬೇಜಾ ಮಾಡ್ಕೋಬೇಡ, ತಮಾಷೆಗಂದೆ. ಅದು ನಿಂಗ್ ಕಂಬ್ಲಿ ಅಂದ್ರೆ ಏನಿದು ಮಕ್ಕಳಾಟ? ಮನೇಲಿ ಮೆತ್ತಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಮಕ್ಕಳು ನಿಮ್ ಹಾಗೆ ಬಿಹೇವ್ ಮಾಡಲ್ಲ. ರಿಷಿ, ಕೆಲ್ಸ ಇಲ್ವಾ ನಿನ್ಗೆ? ಹಾಗಿದ್ರೆ ಬಂದು ನನಗೆ ಅಕೌಂಟ್ಸ್ ಎಲ್ಲ ಹೆಲ್ಪ್ ಮಾಡು. ಹಾಮ. ಛೇ, ಪ್ರತಿ ಸಲ ನಾನೇ ಸಿಕ್ಕಾಕೋತೀನಿ. ಆದ್ರೆ ಸದ್ಯ ನಾನೇನ್ ಹೇಳೋಕ್ ಹೊರಟೆ ಅಂತ ಅವ್ರು ಕೇಳಿಸ್ಕೊಂಡಿಲ್ಲ. ಕಮ್ಲಿ, ಏನಿಲ್ಲ ಅಂದ್ರೆ ಈ ಮನೆಗೆ ಒಂದ್ 5-6 ಕಿತ ಬಂದಿದೀವಲ್ವಾ? ಆಗೆಲ್ಲ ಆಗದೆ ಇರೋ ಏನೋ ಒಂಥರ ಸಂತೋಷ ಈಗ ಆಯ್ತೈತೆ. ನಿಮ್ಮಿಬ್ರಿಂದ ನಾ ಟಾರ್ಚರ್ ಅನ್ಭವಿಸ್ತಾ ಇದ್ರೆ ನಿಮ್ಗೆ ಮಜವಾ ಆಗಿದ್ಯಾ? ಅನಿಕಾ, ನಿಂಗೆ ಹಂಗೆ ಒಳ್ಳಿಲ್ಲ. ಈ ದಿನ ನಿಮ್ ಮನೆಗೆ ನಡ್ಕೊಂಡು ಸೈಕಲ್ ಆಗೋ ಬಂದಿದ್ವಿ. ಈ ಕಿತ
ನೀವೇ ನಮ್ಮನ್ ಕರ್ಕೊಂಡು ಹೋಗಕ್ಕೆ ಕಾರಲ್ಲಿ ಬಂದಿದ್ದೀರಾ ಅಲ್ವಾ ಅದನ್ನ ಹೇಳ್ತಾವಳೆ ಅಟ್ಟಯ್ಯ. ಹೂ ಕಣಮ್ಮಿ, ಸುಮ್ಕೆ ಏನೇನೋ ಅರ್ಥ ಮಾಡ್ಕೊಂತ್ಯಾ, ಒಲಿ ಬಿಡು. ಕಮ್ಲಿ ಆದ್ರೂ ಅನಿಕ ಕೋಪ ಮಾಡ್ಕೊಳ್ಳೋದಾಗು ಹೊಸಿ ನ್ಯಾಯ ಐತೆ, ಏನಂತ್ಯಾ? ನಿಂಗ್ ಕೋಪ ನಂಗೆ ಅರ್ಥ ಐತೆ ತನಿಕಾ. ನಾವು ಕಾಲೇಜಿಗೆ ಸೇರ್ ಹೊಸದ್ರಲ್ಲಿ ನಮ್ಮನ್ ಊರ್ ಬಿಟ್ಟೆ ಓಡಿಸ್ತೀನಿ ಅಂತ ಕೊಪ್ತರ್ಸಿ ಮಾತಾಡ್ದಳು ನೀನು. ಆಗ ನಮ್ ಕಮ್ಲಿ ನಿನ್ ಕಾಲೇಜಲ್ಲಿ ನಿನ್ ಕ್ಲಾಸಲ್ಲಿ ನಿನ್ ಪಕ್ಕನೇ ಬಂದ್ ಕೂರ್ತೀನಿ ಅಂತ ಸವಾಲ್ ಹಾಕಿದ್ಲು. ಅದನ್ ಮಾಡು ತೋರ್ಸ್ಬಿಟ್ಲು. ಈಗ ನಿನ್ ಕಾರಲ್ಲಿ ನಿನ್ ಮನೆಗೆ ಬಂದಿದೀವಿ, ಅದು ನೀವೇ ಬಂದ್ ಕರ್ದ್ಮ್ಯಾಕೆ. ಇದು ನಿನ್ ದಿಮಾಕ ಕೊಡೋ ಸರಿಯಾದ ತಿರುಗೇಟು. ಡ್ರೈವರ್, ಕೀ ಕೊಡು. ಇಲ್ಲಿಗೆ ಬಂದಿರೋದು ಇವ್ರ ನೋವನ್ನ ಹೆಚ್ಚು ಮಾಡಕ್ಕೆ ಅಂತ ನನಗೀಗ ಅರ್ಥ ಆಯ್ತು. ಇನ್ಮೇಲೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಇನ್ಯಾವತ್ತೂ ಈ ಮನೆ ಹೊಸ ತುಳಿಬೇಡ. ಹೊರಟು. ಕಮ್ಲಿ, ಕಮಲಿನ ಕರ್ಕೊಂಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದೆ. ಕಮಲಿ, ನಿಂಗೆ ಯಾವಾಗ ಬಂದ್ರಿ? ಬನ್ನಿ ಬನ್ನಿ. ನಾನು ಈಗಷ್ಟೇ ಕಾಮನಿಗೆ ಫೋನ್ ಮಾಡೋಣ ಅಂತ ಇದ್ದೆ. ಅಲ್ಲಿ ನೋಡು ನಿಮ್ಮ ತಾತನ ಬೆಳಗ್ಗೆಯಿಂದ ಒಳಗಡೆನೆ ಬರಲಿಲ್ಲ. ನೀವು ಬರ್ತೀರಾ ಅಂತ ಕಾಯ್ಕೊಂಡು ಬಾಗಿಲು ನೋಡ್ತಾ ಇಲ್ಲೇ ಕೂತಿದ್ದಾರೆ. ಬನ್ನಿ ಒಳಗಡೆ. ಯಾಕೆ ನಿಂತಿದ್ಯಾ ಅಲ್ಲೇ? ಬಮ್ಮ. ಅಯ್ಯೋ, ನಾನೊಬ್ಳು ನೋಡು, ಹೊಸಲ್ ದಾಟ್ ಬರಬೇಡ ಅಂತ ಬೈದವಳು ಈಗ ಒಳಗಡೆ ಕರೀತಾ ಇದ್ದಾಳಲ್ಲ, ಹೋಗೋದೋ ಬೇಡವೋ ಅನ್ನೋ ತಾನೇ ನಿನ್ ಗೊಂದಲ. ಒಂದ್ ನಿಮಿಷ ಇರು. ಎಸ್ಬಿಡ್ ಬಂದ್ಬಿಡು. ಕಮಲಿ, ನಿನ್ನ ಮನಸ್ಸು ತುಂಬ ಅಜ್ಜಿ ಅಂತ ಕರಿತೀನಿ ಅಂತ ನೀನು ಹೇಳಿದೆ. ಈಗ ಆ ಅಜ್ಜಿನೇ ನಿನಗೆ ಆರತಿ ಮಾಡಿ ಮನೆ ತುಂಬಿಸ್ಕೋತಾ ಇದ್ದಾಳೆ. ನನ್ನ ಮೊಮ್ಮಗಳು ಅನ್ನೋ ಹಕ್ಕಲ್ಲಿ ನಿನ್ನ ಅವತ್ತು ಬೈದ್ಬಿಟ್ಟೆ. ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಒಳಗೆ ಬರ್ತೀಯ ಕಮಲಿ? ಬಾ ಒಳಗಡೆ ಬಾ. ಕಮಲಿ ಬಂದ್ಬಿಟ್ಲು ನೋಡಿ.